ಕನ್ನಡ ಚಿತ್ರರಂಗವನ್ನ ಆಳಿದಂತಹ ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ. ಬದುಕಿನ ಪಯಣ ಮುಗಿಸಿದ್ದಾರೆ ಹಿರಿಯ ನಟಿ. 87 ವರ್ಷದ ಬಿ ಸರೋಜಾದೇವಿಯವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸದ್ಯಕ್ಕೆ ಯಲಹಂಕದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಕೊನೆ ಉಸಿರೆಳೆದಿರುವಂಥದ್ದು. ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿದ್ರು ಇವರು. ಬಹುಭಾಷಾ ನಟಿ. ಇವರು ಬರೀ ಕನ್ನಡ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗ ಇರಬಹುದು, ತೆಲುಗು ಚಿತ್ರರಂಗ, ತಮಿಳಲ್ಲಿ MGR ಜೊತೆ ಆ ಕಾಲದಲ್ಲಿ ಅವರು ನಟನೆಯನ್ನ ಮಾಡಿದ್ರು. ಅಂದ್ರೆ ಅವರ ಚಿತ್ರರಂಗದಲ್ಲಿ ಆಗಸ್ಟ್ ಅವರ ಕರಿಯರ್ ಅನ್ನು ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು MGR ಜೊತೆ ನಟನೆಯನ್ನ ಶುರು ಮಾಡಿದ್ರು. ತಮಿಳು ಚಿತ್ರರಂಗದಲ್ಲಿ ನಿಜವಾಗ್ಲೂ ಇದು MGR ಜೊತೆ ಒಂದು ಆಕ್ಟ್ ಮಾಡಬೇಕು ಅಂತಂದ್ರೆ ಸಾಧಾರಣ ನಟಿಗಳಿಗೆ ಅದು ಸಾಧ್ಯವಾಗ್ತಿರಲಿಲ್ಲ. ಯಾಕಂದ್ರೆ MGR ಜೊತೆ ನಟನೆ ಮಾಡಬೇಕು ಅಂತಂದ್ರೆ ಆಯ್ಕೆ ಪ್ರಕ್ರಿಯೆಗಳು ಬಹಳಷ್ಟು ಕಠಿಣವಾಗಿತ್ತು. ಅವ್ರ ಜೊತೆ ಕೂಡ ಆ ಕಾಲದಲ್ಲಿ ನಟಿಸಿದಂತಹ ನಟಿ ಈಕೆ. ಬದುಕಿನ ಪಯಣವನ್ನು ಮುಗಿಸಿದ್ದಾರೆ ಹಿರಿಯ ನಟಿ. ಬಬ್ರುವಾಹನ ಚಿತ್ರದಲ್ಲಿ ಚಿತ್ರಾಂಗದಿಯಾಗಿದ್ರು ಇವರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲೂ ಕೂಡ ನಟನೆಯ ಛಾಪನ್ನು ಮೂಡಿಸಿದ್ರು. 7 ದಶಕಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದಂತಹ ಹಿರಿಯ ನಟಿ, ಅಭಿನಯ ಸರಸ್ವತಿ ಇನ್ನಿಲ್ಲ. ಬ್ರೇಕ್ ಕೊಟ್ಟಂತಹ ಚಿತ್ರ ಅಂದರೆ ಅದು ಮಹಾಕವಿ ಕಾಳಿದಾಸ 1955ರಲ್ಲಿ. ಮೊದಲ ತೆಲುಗು ಚಿತ್ರ ಯಾವುದಪ್ಪ ಅಂತಂದ್ರೆ ಪಾಂಡುರಂಗ ಮಹಾಂತ್ಯಂ ಅಂದ್ರೆ 1957ರಲ್ಲಿ. ಪ್ರಮುಖ ತಮಿಳು ಚಿತ್ರ ನಾಡೋಡಿ ಮನ್ನನ್. ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು 2 ವರ್ಷಕ್ಕೊಂದ್ಸರ್ತಿ ಅಂದ್ರೆ 1955ರಲ್ಲಿ ಕನ್ನಡದಲ್ಲಿ ಮಹಾಕವಿ ಕಾಳಿದಾಸ ಮಾಡಿದರೆ 1957ರಲ್ಲಿ ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1958ರಲ್ಲಿ ಅವರು ತಮಿಳು ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1955ರಿಂದ 2020ರವರೆಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿರ್ತಾರೆ. 7 ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದಂತಹ ನಟಿ ಈಕೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ನಟಿ, ಸಮಕಾಲೀನ ನಟಿ ಅಂತಾನೆ ಆಗ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಸಾವಿರದ 1955ರಿಂದ 2020ರವರೆಗೂ ಇವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಅಪ್ಪು ಜೊತೆ ಅಂದ್ರೆ 2019ರಲ್ಲಿ ನಟ ಸಾರ್ವಭೌಮ ಚಿತ್ರ ರಿಲೀಸ್ ಆಯ್ತಲ್ಲ, ಆ ಒಂದು ಚಿತ್ರದಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಅದೇ ಇವರ ಕೊನೆ ಚಿತ್ರ ಆಗಿತ್ತು. ಸುಮಾರು 2-3 ವರ್ಷಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ರಿಂದ ಅವರಾದಷ್ಟು ಸಿನಿಮಾಗಳಲ್ಲಿರಬಹುದು ಅಥವಾ ಸಾಮಾಜಿಕ ಯಾವುದೋ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಸಿನಿಮಾ ನಟರು ಒಂದು ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇರಲಿಲ್ಲ. ಬಿಕಾಸ್ ಅವರಿಗೆ ವಯೋಸಹಜ ಕಾಯಿಲೆ ಕಾಡ್ತಾ ಇತ್ತು. ಕೆಲ ದಿನಗಳ ಹಿಂದೆಯಷ್ಟೇ ಯಲಹಂಕದ ಮಣಿಪಾಲ್ ಹಾಸ್ಪಿಟಲ್ಗೆ ಅವರು ಅಡ್ಮಿಟ್ ಆಗಿರ್ತಾರೆ. ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಸದ್ಯಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಅಭಿನಯ ಸರಸ್ವತಿ ಎಂದೇ ಖ್ಯಾತರಾಗಿರುವಂತಹ ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ತಮ್ಮ 2 ಮಕ್ಕಳನ್ನು ಅಗಲಿದ್ದಾರೆ. ಸರೋಜಾದೇವಿಯವರಿಗೆ 2 ಮಕ್ಕಳು. ಮೃದು ಸ್ವಭಾವದ ನಟಿ ಅಂತಾನೆ ಖ್ಯಾತಿಯನ್ನ ಪಡೆದಿದ್ರು. ಯಾರಾದ್ರೂ ಒಬ್ರು ಅವ್ರ ಮನೆಗೆ ಹೋದ್ರೆ ಸಾಕಂತೆ ಅವರಿಗೆ ಸನ್ಮಾನ ಮಾಡಿ, ಶಾಲು ಹಾರ ಎಲ್ಲ ಹಾಕಿ, ಊಟ ಉಪಚಾರವನ್ನು ಮಾಡಿ ಅವರನ್ನ ಮನೆಯಿಂದ ಕಳಿಸ್ಕೊಡ್ತಾ ಇದ್ರಂತೆ. 87 ವರ್ಷದ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. 1938ರಲ್ಲಿ ಅವರ ಜನನ ಆಗತ್ತೆ. ಜನವರಿ 7ರಂದು ಬೆಂಗಳೂರಿನಲ್ಲಿ ಬಿ ಸರೋಜಾದೇವಿಯವರು ಜನಿಸ್ತಾರೆ. ತಂದೆ ಪೊಲೀಸ್ ಅಧಿಕಾರಿಯಾಗಿರ್ತಾರೆ, ತಾಯಿ ಮನೆಯಲ್ಲೇ ಇರ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ತಾಯಿಯ ಸಪೋರ್ಟ್ ಏನಿತ್ತು ಬಹಳಷ್ಟಿತ್ತು ಇವರಿಗೆ. ತಾಯಿಯ ಒಂದು ಆಸರೆಯಿಂದಾಗಿ 1955ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. 17ನೇ ವರ್ಷಕ್ಕೆ ಕಾಲಿಟ್ಟಂತಹ ನಟಿ. ಏಕೆಂದರೆ ಗಮನಿಸಬಹುದು, ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಬಿಡಿ, ಅವರಿಗೆ ಅವರ ಕಾಲಲ್ಲಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ಪೋಷಕರು ಕೊಡ್ತಿದ್ದಂತೂ ಬಹಳ ವಿರಳ. 1955ರಲ್ಲಿ 17ನೇ ವರ್ಷಕ್ಕೆ ಇವರು ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಇವರ ತಾಯಿ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ನನ್ನ ಮಗಳು ಚಿತ್ರರಂಗಕ್ಕೆ ಕಾಲಿಡಬೇಕು, ಬಹಳ ದೊಡ್ಡ ನಟಿ ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡು ಚಿತ್ರರಂಗಕ್ಕೆ ಬರ್ತಾರೆ. ಅದರಂತೆಯೇ ಬಹಳ ದೊಡ್ಡ ನಟಿಯಾಗಿದ್ರು. ಆ ಕಾಲದಲ್ಲಿ ಚಿತ್ರರಂಗವನ್ನೇ ಆಳಿದಂತಹ ನಟಿ ಈಕೆ. ಕನ್ನಡ ಇರಬಹುದು, ತಮಿಳು, ತೆಲುಗು, ಹಿಂದಿ ಬಹುಭಾಷಾ ಚಿತ್ರಗಳಲ್ಲಿ ನಟಿಸಿದಂಥವರು. ಯಾವುದೆಲ್ಲ ಸಿನಿಮಾದಲ್ಲಿ ನಟನೆ ಮಾಡಿದಾರೆ ನೋಡಿ, ಅದೆಲ್ಲ ಸಿನಿಮಾಗಳು ಆದಷ್ಟು ಫೇಮಸ್ ಆಗೋಗಿದೆ.
ತಮಿಳಿನಲ್ಲಿ ಕನ್ನಡದ ಗಿಳಿ ಸಿನಿಮಾದಲ್ಲಿ ನಟಿಸುತ್ತಾರೆ. 17ನೇ ವಯಸ್ಸಿಗೆ ಸೂಪರ್ ಸ್ಟಾರ್ ಅನ್ಸ್ಕೊಳ್ತಾರೆ. 6 ದಶಕಗಳ ಚಿತ್ರಸೇವೆ, 5 ಭಾಷೆಗಳಲ್ಲಿ ನಟನೆಯನ್ನ ಮಾಡಿದಂತಹ ಮಹಿಳಾ ಸೂಪರ್ ಸ್ಟಾರ್ ಇವರು. ಸ್ಯಾಂಡಲ್ವುಡ್ನ ಮೊದಲ ಸೂಪರ್ ಸ್ಟಾರ್ ಇವರು. ಮಹಿಳಾ ಸೂಪರ್ ಸ್ಟಾರ್ ಅಂತಾನೆ ಹೆಸರನ್ನ ಪಡ್ಕೊಂಡಿದ್ರು. ಕನ್ನಡದ ಹಿರಿಯ ಚಲನಚಿತ್ರ ತಾರೆ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ. 2019ರಲ್ಲಿ ರಿಲೀಸ್ ಆದಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದಂತಹ ಕೊನೆ ಸಿನಿಮಾ ಅಮರಶಿಲ್ಪಿ ಜಕಣಾಚಾರಿ, ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರು ವಾಹನ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಲಕ್ಷ್ಮೀ ಸರಸ್ವತಿ, ಕಥಾ ಸಂಗಮ ಮುಂತಾದಂತಹ ಫೇಮಸ್ ಆಗಿದ್ದಂತಹ ಕನ್ನಡ ಸಿನಿಮಾಗಳಲ್ಲಿ ಸರೋಜಾದೇವಿ ನಟಿಸಿದ್ರು. ತಮಿಳಿನ ಪಾಟ್ವಾಲಿ ಮತ್ತು ಪಡಿಕಥಾ ಮೆಥೈ, ಕಲ್ಯಾಣ ಪರಿಸು, ತೆಲುಗಿನ ಪಂಡರಿ ಭಕ್ತಲು, ದಕ್ಷಜ್ಞಂ, ಹಿಂದಿಯ ಆಶಾ, ಮೆಹಂದಿ ಲಗಕೆ ರಕನ, ಇನ್ನು ಮಲಯಾಳಂನ ಮುತ್ತು ಮಿಂತ್ರೋ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಇವರು ನಟಿಸಿದಂತಹ ನಟಿ. 1958ರಿಂದ 1980ರವರೆಗೆ ತೆಲುಗು ಮತ್ತು ಕನ್ನಡದ ಅಗ್ರ ನಟಿಯಾಗಿದ್ರು. ಬಾಲಿವುಡ್ನಲ್ಲಿ ಮೊದಲ ಚಿತ್ರ ಇವರದು ಪೈಘಾವ್. ಅದು 1958ರಲ್ಲಿ ಅವರು ನಟನೆ ಮಾಡಿದಂಥದ್ದು. 1955 1984ರವರೆಗೂ 29 ವರ್ಷದಲ್ಲಿ ಸುಮಾರು 91ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ. 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗತ್ತೆ. ಬೆಂಗಳೂರಿನಲ್ಲಿ ಜನವರಿ 7ರಂದು ಈ ಮಹಾನ್ ನಟಿಯ ಜನನ ಆಗತ್ತೆ. ಜನವರಿ 7ರಂದು ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ರು. ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ನಟಿಯಾಗಿರುವಂತಹ ಗಿರಿಜಾ ಲೋಕೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮಾ. ನಿಜಕ್ಕೂ ಆಘಾತಕಾರಿ ಸುದ್ದಿ ಮೇಡಮ್ ಇದು. ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇನ್ನಿಲ್ಲ. ಈ ಕ್ಷಣದಲ್ಲಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿನೋ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ಅವ್ರ ಹತ್ರ, ಹೇಗಿದ್ದೀರಾ ಅಂತ. ಆಗಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ. ನನಗೆ ನಂಬಕ್ಕೆ ಆಗ್ತಿಲ್ಲ, ಏನಾಯ್ತು ಏನು ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಅವ್ರ ಮಗಳಾದ್ರು ಮೊಮ್ಮಗಳಾದ್ರೂ ಸೊಸೆ ಅವರಾದ್ರೂ ಫೋನ್ ಮಾಡಿ ಹೇಳ್ತಾ ಇದ್ರು, ಅಮ್ಮ ಚೆನ್ನಾಗಿದ್ದಾರೆ ಅಥವಾ ಅಮ್ಮಂಗೆ ಮೈಗೆ ಹುಷಾರಿಲ್ಲ ಅಂತ. ತುಂಬಾನೇ ಬೇಜಾರಾಗ್ತಾ ಇದೆ ಅವ್ರೆ. ಆದ್ರೆ ಒಂದು ಅನ್ಸುತ್ತೆ ಏನು ಅಂದ್ರೆ, ನಾವು ಹುಟ್ಟೋದು ಒಂದು ಸಹಜ, ಸಾಯೋದು ಸಹಜ. ಆದ್ರೆ ಅದ್ರ ಮಧ್ಯೆ ನಾವ್ ಏನ್ ಮಾಡಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅವ್ರೇನೋ ನಟಿ ಆಗ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವರು ಈ ಕಲಾವಿದ ರಂಗಕ್ಕೆ ಬಂದು, ಚಲನಚಿತ್ರ ರಂಗಕ್ಕೆ ಬಂದು ಎಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಅಂದ್ರೆ ಒಬ್ಬೊಬ್ಬ ಅವ್ರಿಗೆ ಅವರೇ ಸಾಕಿ ಅಂತ ಅನ್ಸುತ್ತೆ ಅಲ್ವಾ. ಹಾಗೆ ಅವರು ಮತ್ತೆ MGR ಅವ್ರದ್ದು ಒಂದು ಜೋಡಿ ಅಷ್ಟು ತಮಿಳಲ್ಲಿ ಸುಮಾರು ಚಿತ್ರಗಳನ್ನ ನಾನು ನೋಡಿದ್ದೀನಿ. ಅವರು ಅಷ್ಟು ಒಂದು ಒಳ್ಳೆ ಕಲಾವಿದೆ ಆಗಿದ್ರು. ಶಿವಾಜಿ ಗಣೇಶನ್ ಆಗಿರ್ಬೋದು, NT ರಾಮರಾವ್ ಅವರೊಟ್ಟಿಗೆ ಆಗಿರ್ಬೋದು, ಎಲ್ಲರೊಟ್ಟಿಗೂ ಎಷ್ಟು. ಆಮೇಲೆ ಹಿಂದಿ ಚಿತ್ರರಂಗದಲ್ಲಿ ಇಂತ ಒಂದು ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಅವರ ಸಿಲ್ವರ್ ಜುಬ್ಲಿ ಕಲಾವಿದೆ ಅಂತಾನೆ ಅವರನ್ನ ಗೌರವಿಸ್ತಾ ಇದ್ರು. ಅವ್ರು ಮಾಡಿದ ಚಿತ್ರಗಳೆಲ್ಲ ಸಿಲ್ವರ್ ಜುಬ್ಲಿ ಆಗ್ತಾ ಇತ್ತಂತೆ. ಆಗ ನೋಡಿ 25 ವಾರ ಹೋಗ್ತಾ ಇತ್ತಂತೆ ನೋಡಿ. ಆತರ ಅಂತ ಕಲಾವಿದೆ ನಮ್ಮ ಕನ್ನಡದವರು, ಕನ್ನಡ ನಾಡಿನವರು ಅಂತಂದ್ರೆ ಎಂತ ಒಂದು ನಮ್ಮ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯನ್ನು ತಂದ್ಕೊಟ್ಟವ್ರಲ್ವಾ. ಆಮೇಲೆ ಇವರ ಯಾವ್ದೋ ಚಿತ್ರ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಸುಬ್ಬಯ್ಯ ನಾಯ್ಡು ಅವರು ಮತ್ತೆ ಲಕ್ಷ್ಮೀಬಾಯಿ ಅವರು ಅಟೆಂಡ್ ಮಾಡಿದ್ದು. ಅವಾಗ ಇವರು ಲಂಗ ದಾವಣಿ ಹಾಕೊಂಡು ಇದ್ದಾರೆ. ಆ ಫೋಟೋನ ಅವರು ನನಗೆ ಕೊಟ್ರು ಗೊತ್ತಾ. ಸರೋಜಾದೇವಿಯವರು ನೋಡಿಕಿಂತ ನಿಮ್ಮ ಮಾವನವ್ರು ಬಂದಿದ್ರು ನನ್ ಶೂಟಿಂಗ್ ನೋಡಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೊಟ್ರು. ಒಬ್ಬ ಎಷ್ಟು ಅಂದ್ರೆ ಅವರ ಒಂದು ಪ್ರಶಸ್ತಿಗಳು, ಆ ಫೋಟೋ, ಅವರ ಫಲಕಗಳು, ಅದೆಲ್ಲ ನಾವು ಅಯ್ಯೋ ಇದೇನ್ ಹೀಗೆ ಕೊಡ್ತಾರೆ, ಇದನ್ನ ಯಾರು ಇಟ್ಕೋತಾರೆ ಅಂತ ಇವಾಗ ಅಯ್ಯೋ ಮನೆ ತುಂಬಾ ಅದೇ ಆಗ್ಬಿಟ್ಟಿದೆಯಪ್ಪ ಅಂತ ಅನ್ಕೋತೀವಿ. ಬಟ್ ಅವ್ರು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಒಂದು ಇಷ್ಟೊಂದು ಗಳಿಸಿದಾರ ಇವರು ಅಂತ
ಅನ್ನೋ ಹಾಗೆ ಇಟ್ಕೊಂಡಿದ್ರು ಗೊತ್ತಾ ಅವರು. ಮೇಡಮ್, ಇನ್ನೊಂದು ವಿಚಾರ, 1932ರಲ್ಲಿ ಜನನ ಆಗುತ್ತೆ, 1955ರಲ್ಲಿ ಅಂದ್ರೆ ಒಂದು 17ನೇ ವರ್ಷಕ್ಕೆ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ತಾಯಿಯ ಸಪೋರ್ಟ್ನಿಂದ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಸಿಗುವಂಥದ್ದು ಬಹಳ ವಿರಳ. ಆ ಕಾಲದಲ್ಲಿ ನಾನು ಒಬ್ಳು ನಟಿ ಆಗ್ಬೇಕು, ಬಹಳ ಅಭಿಮಾನಿ ಬಳಗವನ್ನು ಹೊಂದಬೇಕು ಅಂತ ಕನಸನ್ನ ಕಟ್ಕೊಂಡ್ ಬರ್ತಾರೆ. ನಿಜವಾಗ್ಲೂ ಇವ್ರು ನಮಗೆಲ್ಲ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದಲ್ವಾ ಅಂತ. ಹೌದು, ನಿಜ. ಮತ್ತೆ ಆ ಕಾಲದಲ್ಲಿ ಎಷ್ಟು ಮಾತಂದಿರ್ಬೋದು, ಜನರಿಗೆ ಮಾತಾಡೋದು ಅಷ್ಟೇ ತಾನೇ ಗೊತ್ತಿರೋದು. ಎಷ್ಟು ಮಾತಂದಿರ್ಬೋದು, ಅದನ್ನೆಲ್ಲ ಅವ್ರು ಹೇಗೆ ಅಂದ್ರೆ ಅವರ ಬೆನ್ನೆಲುಬಾಗಿ ಅವರ ತಾಯಿ ಬೆನ್ನೆಲುಬಾಗಿ ನಿಂತಿದ್ರು. ಮಗಳನ್ನ ಆಚೆ ಈಚೆ ಒಂದು ಹೆಜ್ಜೆನೂ ತಾಯಿ ಇಲ್ದೆ ಅವ್ರು ಎಲ್ಲೂ ಹೊರಗಡೆ ಬಂದವರೇ ಇಲ್ಲ, ಬೇರೆ ಯಾರ ಜೊತೆಲೂ ಅವ್ರು ಕಂಡವರೇ ಇಲ್ಲ. ಅವ್ರು ಯಾವಾಗ್ಲೂ ಅವರು ತಾಯಿ ಒಟ್ಟಿಗೆನೆ ಇರ್ತಾ ಇದ್ರು. ಹಾಗಾಗಿ ಅವರು ಅವ್ರಿಗೆ ಅಂತ ಒಳ್ಳೆ ಒಂದು ಸಪೋರ್ಟ್ ಸಿಕ್ತು ಅಂತ ನಾನು ಅನ್ಕೋತೀನಿ. ಮತ್ತೆ ಏನು ದಿಲೀಪ್ ಕುಮಾರ್ ಅವರೊಟ್ಟಿಗೆ ಆಗಿರ್ಬೋದು, ರಾಜೇಂದ್ರ ಕುಮಾರ್ ಅವರೊಟ್ಟಿಗೆ ಆಗಿರ್ಬೋದು, ಅವರ ಅಭಿನಯ ನೋಡ್ತಾ ಇದ್ರೆ ಅಪ್ಪ ಅಂತ ಅನ್ಸುತ್ತೆ. ಅವರ ಲಕ್ಷಣನೇ ಲಕ್ಷಣ, ಸ್ವಲ್ಪ ಕಪ್ಪಗಿದ್ರು ಎಂತ ಲಕ್ಷಣವಾಗಿದೆ. ಇದು ನೋಡಿ 87 ವಯಸ್ಸು ಅಂತ ಅಂದ್ರೂ ಅವ್ರು ಎಷ್ಟು ಲಕ್ಷಣವಾಗೇ ಇದ್ರು ಗೊತ್ತಾ. ಅಜ್ಜಿ ತರ ಇದ್ರ ಅವರು. ಅವ್ರ ಡ್ರೆಸ್ ಮಾಡ್ಕೊಳ್ಳೋದು, ಅದಕ್ಕೆ ತಕ್ಕಂತೆ ಒಡವೆಗಳನ್ನ ಹಾಕೊಳ್ಳೋದು, ಇದೆಲ್ಲಾನು ಬಾಬಾ ಅಂತ. ಒಂದು ಕಲಾವಿದೆ. ಇವಾಗ ನಾವು ತುಂಬಾ ನ್ಯಾಚುರಲ್ ಅಂತ ನ್ಯಾಚುರಲ್ಗೆ ಒತ್ತು ಕೊಡ್ತೀವಿ, ಸಿಂಪಲ್ ಆಗಿರೋದನ್ನ ಬಯಸ್ತೀವಿ. ಅವರು ನೋಡಿ, ಕಲಾವಿದೆ ಹೊರಗಡೆ ಬಂದ್ರೆ ನಮ್ಮನ್ನ ನೋಡಕ್ಕೆ ಜನ ಬರ್ತಾರೆ. ಸೊ ಹಾಗಾಗಿ ಅವ್ರು ನೋಡೋ ಹಾಗೆ ನಾವಿರ್ಬೇಕು ಅಂತ ಹಳಬ್ರೆಲ್ಲ ಅದೊಂದು ಹೇಳ್ಕೊಟ್ಟ ಪಾಠ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಗಿರಿಜಾ ಲೋಕೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.